ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂಥ ಶ್ರೀಯುತ ಅಶೋಕ್ ಕಾರಳೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಲಾಯಿತು. ಈ ಸಭೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಪಾಲ್ಗೊಂಡಿದ್ವಿ. ಈ ನಡುವೆ ಒಂದು ವಾರದಿಂದ ಅಶೋಕ್ ಕಾರಳೆ ಅವರು ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಅನೇಕ ಗಾಳಿ ಸುದ್ದಿಗಳು ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ಒಬ್ಬ ವೈಯಕ್ತಿಕವಾಗಿ ಹೇಳಿಕೆಯನ್ನು ಕೊಡದಲೆ, ಮಹಾಸಭೆಯಿಂದ ಯಾವುದೇ ಒಂದು ಹೇಳಿಕೆಯನ್ನು ಕೊಡದಲೆ, ಯಾರೋ ಸ್ವಲ್ಪ ಜನ ಇವತ್ತು ಅವ್ರು ನಿಂತ್ಕೊಳ್ಳಲ್ಲ, ನಾವು ನಿಂತ್ಕೋಬೇಕು ಅಂತ ಇವತ್ತು ಅನೇಕ ಕಡೆ ಇವತ್ತು ಹರಿದಾಡ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಸಭೆಯನ್ನು ಸೇರಿದ್ದೀವಿ. ಸನ್ಮಾನ್ಯ ಅಶೋಕ್ ಕಾರಳೆ ಸಾಹೇಬರು ಬ್ರಾಹ್ಮಣ ಮಹಾಸಭೆ ಅಧ್ಯಕ್ಷರಾದ ಮೇಲೆ ಇಡೀ ರಾಜ್ಯದಲ್ಲಿ ಸಾವಿರಾರು ಕಿಲೋಮೀಟರ್ ಪ್ರವಾಸವನ್ನು ಮಾಡಿದ್ದಾರೆ. ಎಲ್ಲ ಮನದಲ್ಲಿ ಇವತ್ತು ಬ್ರಾಹ್ಮಣ ಮನದಲ್ಲಿ ಇವತ್ತು ನೆಲೆಯೂರಿದ್ದಾರೆ. ಈ ದೃಷ್ಟಿಯಿಂದ ಅವರ ಒಂದು ಏನು ಆಸೆ ಇತ್ತು, ಇಡೀ ಕರ್ನಾಟಕದ ಬ್ರಾಹ್ಮಣರಿಗೆ ಒಂದು ಅನುಕೂಲವನ್ನು ಮಾಡಬೇಕು, ಶ್ರೇಯಸ್ಸನ್ನು ಕೊಡಬೇಕು ಅಂತ ಏನೋ ಒಂದು ನಿರೀಕ್ಷಣೆ ಇಟ್ಕೊಂಡಿದ್ರು. ಎಲ್ಲ ಕೆಲಸವನ್ನು ಇವತ್ತು ಹಂತ ಹಂತವಾಗಿ ಮಾಡ್ತಾಯಿದ್ದಾರೆ. ಇಲ್ಲಿ ಹಿಂದೆ ಇರುವಂತಹ ಅಧ್ಯಕ್ಷರು ಏನು ಕೆಲಸವನ್ನು ಬಿಟ್ಟೋಗಿದ್ರು, ಇದೆಲ್ಲ ಮುಂದುವರಿಸ್ಕೊಂಡು ಇವತ್ತು ಬ್ರಾಹ್ಮಣ ಮಹಾಸಭೆ ಅಂತಂದರೆ ಒಂದು ಬಲಿಷ್ಠವಾಗಿ ಕೆಲಸವನ್ನು ಮಾಡಬೇಕು ಅಂತ ಒಂದು ತಂಡವಾಗಿ ಇವತ್ತು ಮಾಡ್ತಾಯಿದ್ದಾರೆ. ಮಾಡಬೇಕಾದಂಥ ಕೆಲಸಗಳು ಇನ್ನೂ ಸಿಕ್ಕಾಪಟ್ಟೆ ಇದೆ. ಈ ದೃಷ್ಟಿಯಿಂದ ಸನ್ಮಾನ್ಯ ಅಶೋಕ್ ಕಾರಳೆ ಸಾಹೇಬರು ನಾವೆಲ್ಲ ಸೇರಿಕೊಂಡು ಒಂದು ಮಹಾಸಭೆಯ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಮುಂದೆ ಇನ್ನೂ 8-10 ತಿಂಗಳಿದೆ. ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ಅದು ಚಿಂತೆ ಮಾಡೋದು ಬೇಡ. ಇಡೀ ಕರ್ನಾಟಕದ ಎಲ್ಲ ಬ್ರಾಹ್ಮಣರಲ್ಲಿ ಎಲ್ಲ ನಮ್ಮ ಯಾರ್ಯಾರು ಸದಸ್ಯರಾಗಿ ಅವರೆಲ್ಲರೂ ಕೇಳ್ಕೊತೀವಿ. ಮುಂದಿನ ಒಂದು ಅವಧಿ ಕೂಡ ಸನ್ಮಾನ್ಯ ಅಶೋಕ್ ಕಾರಳೆ ಅವರು ಅಧ್ಯಕ್ಷರಾಗಿ ಮತ್ತು ಎಲೆಕ್ಷನ್ಗೆ ನಿಂತ್ಕೊತಾ ಇದ್ದಾರೆ. ದಯವಿಟ್ಟು ಕೇಳ್ಕೊತೀವಿ, ಎಲ್ಲ ಜಿಲ್ಲೆಗಳು ಕೂಡ ಎಲೆಕ್ಷನ್ ಆಗುತ್ತೆ. ಈ ಟೀಮ್ ಏನಿದೆ, ಈ ಟೀಮ್ನ ಮತ್ತೆ ನೀವು ಗೆಲ್ಲಿಸಬೇಕು. ಬ್ರಾಹ್ಮಣ ಸಭೆಗೆ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು, ಸಮುದಾಯವನ್ನು ಬಲಿಷ್ಠ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊತೀವಿ. ಆ ದೃಷ್ಟಿಯಿಂದ ಇವತ್ತು ಯಾವುದೇ ಒಂದು ಈ ಥರ ಒಂದು ಗೊಂದಲಕ್ಕೆ ತೆರೆಯನ್ನು ಎಳಿತಾ ಇದ್ದೀವಿ. ಮುಂದೆ ಯಾರೇ ಈ ಥರ ಫೋನ್ ಮಾಡಿ ಹೇಳ್ತಾರೆ, ವಾಟ್ಸಪ್ ಗ್ರೂಪ್ನಲ್ಲಿ ಮಾಡ್ತಾ ಇದ್ದಾರೆ ಈ ಥರ, ಅದಕ್ಕೆ ದಯಮಾಡಿ ಅದಕ್ಕೆ ಕಿವಿಗೊಡಬೇಡಿ ಅಂತ ನಿಮ್ಮಲ್ಲಿ ಬ್ರಾಹ್ಮಣ ಸಮುದಾಯದ ಮನವಿಯನ್ನು ಮಾಡ್ಕೊಳ್ತೀನಿ. ನಮಸ್ಕಾರ. ಅಶೋಕ್ ಕಾರಳೆ ಸಾಹೇಬರಿಗೆ